ಈಗ ದರ್ಶನ್ ಸರ್ ಡೆವಿಲ್ ಸಿನಿಮಾ ಬರ್ತಾ ಇದೆ, ಬಿಫೋರ್ ಸಾರಥಿ ಬರ್ಬೇಕಾದ್ರೂ ಒಳಗಿದ್ರು ಅವರು. ಸೊ ಆ ಟೈಮಲ್ಲೂ ಬ್ಲಾಕ್ ಬಸ್ಟರ್ ಹಿಟ್ ಆಗಿತ್ತು ಸಾರಥಿ ಸಿನಿಮಾ. ಸೊ ಈಗ ಡೆವಿಲ್ ಸಿನಿಮಾ ಬರ್ತಾ ಇದೆ, ಯಾವ ಮಟ್ಟಕ್ಕೆ ಹಿಟ್ ಆಗ್ಬಹುದು ಅನ್ನೋದು ನೀವು ನೋಡ್ತೀರಾ? ಫಸ್ಟ್ ಡೇ ಫಸ್ಟ್ ಶೋ ಹಿಟ್. ಅದು ಆಬ್ವಿಯಸ್ಲಿ ದರ್ಶನ್ ಸರ್ ಸಿನಿಮಾ ಯಾವ್ದು ರಿಲೀಸ್ ಆದ್ರೂ ಅದು ಕ್ರೇಜ್ ಹುಟ್ಟುತ್ತೆ. ನಾನ್ ಹೇಳೋದಕ್ಕಿಂತ ನೀವ್ ನೋಡ್ಬೇಕು ಅದನ್ನ. ಸೊ ನೀವ್ ಇಲ್ಲಿ ಕುತ್ಕೊಂಡು ನನ್ನನ್ ಕ್ವಶನ್ ಕೇಳೋ ಬದಲು ನೀವ್ ಯಾವತ್ತು ಫಸ್ಟ್ ಡೇ ಬಂದು ನಿಂತ್ಕೊಂಡು ಆ ಕ್ರೇಜು, ಆ ಒಂದು ಪಟಾಕಿ ಸೌಂಡು, ಆ ಒಂದು ಹಾಲಿನ ಅಭಿಷೇಕ ಆಗಿರ್ಬೋದು, ಆಮೇಲೆ ಅವ್ರು ಹಾಕೋ ಕೇಕೆಗಳಿರ್ಬೋದು, ನಾ ಎಕ್ಸ್ಪೆಷಲಿ ಉತ್ತರ ಕರ್ನಾಟಕ ಪೀಪಲ್, ಸೊ ಅವ್ರನ್ನಂತೂ ಹಿಡಿಯೋಕ್ಕಾಗಲ್ಲ. ಈಗ ನಾವು ಅಂದ್ರೆ ಬೆಂಗಳೂರಲ್ಲಿ ಏನ್ ಸೆಲೆಬ್ರೇಷನ್ ಇರೋದು ಅದು 10 ಸೆಲೆಬ್ರೇಷನ್ ಅಲ್ಲಿ ಮಾಡ್ತಾರೆ. ನೀವು ಅಂದ್ರೆ ಅವ್ರನ್ನ ನಾವು ಕಟ್ಟಾಕಕ್ಕಾಗೋದಿಲ್ಲ ಉತ್ತರ ಕರ್ನಾಟಕ. ಯಾಕಂದ್ರೆ ದರ್ಶನ್ ಸರ್ ಎಷ್ಟೋ ವೇದಿಕೆ ಮೇಲೆ ಹೇಳಿದ್ದಾರೆ, ಹುಬ್ಳಿಲಿ ವೇದಿಕೆ ಮೇಲೆ ಹೇಳಿದ್ದಾರೆ, ನೀವ್ ಯಾಕ್ರೋ ನನ್ ಕಾರ್ ಓಡಿಸ್ತಾ ಇದ್ರೆ ಬತ್ತಿರಲ್ರೋ ಹಂಗೆ ಅಂತ ಎಷ್ಟೊಂದ್ ಸಲ ಹೇಳಿದ್ದಾರೆ. ಅಂದ್ರೆ ಅವ್ರು ಅಷ್ಟು ಅಭಿಮಾನ ಮೇಡಮ್. ಇವಾಗ ದರ್ಶನ್ ಸರ್ ಅಂದ್ರೆ ಅಷ್ಟು ಅಭಿಮಾನ. ನೀವು ಪ್ರತಿದಿನ ನೋಡ್ತೀರಾ ಸೋಷಿಯಲ್ ಮೀಡಿಯಾದಲ್ಲಿ ಅವ್ರ ಒಂದು ವಿಡಿಯೋ ಆಗೋದೇ ಒಂದು ಕ್ರೇಜು. ನೀವ್ ಯಾರೇ ದರ್ಶನ್ ಅಂದ್ರೆ ಅವ್ರ ದರ್ಶನ್ ಅಭಿಮಾನಿನೂ ಆಗಿರಲ್ಲ, ದರ್ಶನ್ ಒಂದು ವಿಡಿಯೋ ಹಾಕ್ತಾರ, ಪಕ್ಕ ಅವ್ರಿಗೆ ಆ ವಿಡಿಯೋ ವೈರಲ್ ಆಗುತ್ತೆ. ಅದಂತೂ 100% ನಾನು ಹೇಳ್ಬಲ್ಲೆ. ನೀವು ನೋಡಿರ್ತೀರಾ ಅದನ್ನ, ಬರೀ ತಲೆ ಅಲ್ಲಾಡಿಸ್ತಾ ಇದೀರ ನೀವು ನೋಡ್ತಾ ಇದ್ದೀರಾ? ಖಂಡಿತ ನಾವು ನೋಡಿರ್ತೇವೆ. ಅದಕ್ಕೆ ನಿಮ್ಮ ಅಭಿಮಾನಿಗಳ ಒಂದು ಈಗ ಹೇಗಿದ್ರು ಡೆವಿಲ್ ಬರ್ತಾ ಇದೆ, ಯಾವ ತರ ಪ್ರಮೋಷನ್ ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ, ಯಾವ ತರ ಇದೆ? ಆಲ್ಮೋಸ್ಟ್ ಇವಾಗ ಸ್ಟಾರ್ಟ್ ಆಗಿದೆ. ಇವಾಗ ಅಂತ 1 ತಿಂಗಳಿಂದಾನೇ ಶುರುವಾಗಿದೆ. ಸೊ ನಾನು ಕೂಡ ತಮಿಳ್ನಾಡಿಗೆ ತಿರುವಣ್ಣಾಮಲೈ ದೇವಸ್ಥಾನ ಅಂತಿದೆ, ಅಲ್ಲಿ ಹೋಗಿ ಪೂಜೆ ಮಾಡಿಸ್ಕೊಂಡ್ ಬಂದಿದ್ದೀನಿ. ಅಂದ್ರೆ ಯಾರಿಗೂ ಗೊತ್ತಿಲ್ಲ, ನಾನು ಹೋಗ್ತಾ ಇರ್ತೀನಿ. ನಾನು ಅದನ್ನ ಒಂದು ವಿಡಿಯೋ ಮಾಡ್ಕೊಂಡು ಪೋಸ್ಟ್ ಮಾಡೋದು ನನ್ಗೆ ಅದೆಲ್ಲ ಆಗಲ್ಲ, ನನ್ಗೆಲ್ಲ ಇಷ್ಟ ಇಲ್ಲ ಅದು. ಕೆಲವ್ರು ಏನ್ ಹೇಳ್ತಾರೆ, ಸುಮ್ನೆ ಇವನು ಒಂದು ವಿಡಿಯೋ ಮಾಡ್ತಾನೆ ಪೋಸ್ಟ್ ಆಗ್ತಾನೆ, ನನ್ಗೆ ಅದು ಇಷ್ಟ ಆಗಲ್ಲ. ಸೊ ಕೆಲವ್ರು ಅದೇ ಎಷ್ಟೋ ಜನ ಏನ್ ಕೇಳಿದ್ರೆ ನೀನ್ ಏನ್ ಮಾಡಿದ್ಯಾ, ಎಲ್ಲೋಗಿದ್ಯಾ, ನನ್ಗೆ ಅದ್ ಗೊತ್ತು ನಾನು ಏನ್ ಮಾಡ್ಕೊಂಡ್ ಬಂದಿದ್ದೀನಿ. ಇವಾಗ ಒಂದು ಲಾಸ್ಟ್ ವೀಕು ಹೋಗಿದ್ದೆ, ಪೂಜೆ ಮಾಡ್ಸ್ಕೊಂಡ್ ಬಂದೆ. ಹೋದ್ ಸೋಮವಾರ ಕಾರ್ತಿಕ್ ಸೋಮವಾರ ಇತ್ತು, ಕೊನೆ ಕಾರ್ತಿಕ್ ಸೋಮವಾರ 5,000-6,000 ಜನಕ್ಕೆ ಅನ್ನದಾನ ಮಾಡಿದ್ವಿ. JP ನಗರ ಪುಟ್ಟನಹಳ್ಳಿ ಅಂತ ಒಂದು ಶಿವನ ದೇವಸ್ಥಾನ, ನಂಜುಂಡೇಶ್ವರ ಸ್ವಾಮಿ ದೇವಸ್ಥಾನ ಇದೆ. ಅದರಲ್ಲಿ ಪ್ರತಿ ಸೋಮವಾರ ದರ್ಶನ್ ಸರ್ ಮತ್ತೆ ಅವರ ಕುಟುಂಬಕ್ಕೆ ಸಂಕಲ್ಪ ಆಗುತ್ತೆ. ಅದು ನಮ್ದೇ ದೇವಸ್ಥಾನ, ನಮ್ಮ ಕುಟುಂಬದ ದೇವಸ್ಥಾನ. ಪ್ರತಿ ಸೋಮವಾರ ಅವ್ರ ಹೆಸರಲ್ಲಿ ಸಂಕಲ್ಪ ಆಗುತ್ತೆ. ಸೊ ಸಂಕಲ್ಪ ಮಾಡಿಸ್ತಾನೆ ಇರ್ತೀವಿ. ಅಂದ್ರೆ ಅದು ಹೇಳ್ಕೊಬಾರ್ದು ನಾವು, ಬಟ್ ಅದು ಎಲ್ಲರೂ ಕೇಳೋರಿಂದ ಏನ್ ಮಾಡ್ತೀಯ ಅನ್ನೋದ್ರಿಂದ ಹೇಳಲೇಬೇಕಾಗಿರೋ ಪರಿಸ್ಥಿತಿ ಇವಾಗ ನಮ್ಗೆ. ಸೊ ಅದು ಮಾಡಿದೀವಿ. ಈಗ ನಾಳೆ ಒಂದು ಪೂಜೆ ಇಟ್ಕೊಂಡಿದೀವಿ. ಅದು ಅಂದ್ರೆ ನಾಳೆಯಿಂದ ಏನ್ ಮಾಡ್ತಿದೀವಿ ಅಂತಂದ್ರೆ, ಪ್ರತಿದಿನ ಒಂದೊಂದು ಏರಿಯಾದಲ್ಲಿ ಒಂದೊಂದು ದೇವಸ್ಥಾನ ವಿಸಿಟ್ ಮಾಡ್ತಾ ಇದೀವಿ ನಾವು. ಪ್ರತಿ ದೇವಸ್ಥಾನದಲ್ಲೂ ಪೂಜೆ ಮಾಡಿಸ್ತಾ ಇದೀವಿ. ಪ್ರತಿ ದೇವಸ್ಥಾನ ಅಂದ್ರೆ ಒಂದೊಂದು ಏರಿಯಾ. ನಾವು ಈಗ ಬೆಂಗಳೂರಲ್ಲಿ ಎಷ್ಟು 28 ಅಂದ್ರೆ ಕ್ಷೇತ್ರಗಳಿದೆ. ಸೊ ಆ 28 ಕ್ಷೇತ್ರದಲ್ಲಿ ಟೆಂಪಲ್ ನ ಹುಡುಕ್ತಾ ಇದೀವಿ ನಾವು. ಅಂದ್ರೆ ಒಂದ್ ಏರಿಯಾದಲ್ಲಿ ಇದು ಈ ಟೆಂಪಲ್ ಅಂದ್ಬಿಟ್ಟು ಎಲ್ಲಾ ಟೆಂಪಲ್ ಅಲ್ಲೂ ಪೂಜೆ ಮಾಡಿಸಿ, ದರ್ಶನ್ ಅವ್ರದ್ದು ಪೋಸ್ಟರ್ ಎಲ್ಲ ಇಟ್ಟು ಪೂಜೆ ಮಾಡಿಸಿ, ದರ್ಶನ್ ಅವರು ಆದಷ್ಟು ಬೇಗ ಈ ಮುಕ್ತ ಆಗಿ ಎಲ್ಲ ಬಂದು ನಮ್ ಜೊತೆಲಿ ಇರಬೇಕು ಅನ್ನೋದು ನಮ್ಗೊಂದು ಖುಷಿ ಇದೆ. ಜೊತೆಗೆ ಡೆವಿಲ್ ಸಿನಿಮಾ ರಿಲೀಸ್ ಆಗ್ತಾ ಇದೆ, ಒಂದು ಬಹಳ ಖುಷಿ ಇದೆ. ಸೊ ಎರಡಕ್ಕೂ ಸೇರಿ ಅವ್ರ ಕುಟುಂಬಕ್ಕೆಲ್ಲ ಸೇರಿ ಈ ಪೂಜೆಯನ್ನ ಮಾಡಿಸ್ತಾ ಇದೀವಿ. ಪ್ರತಿದಿನ ಪೂಜೆ ಇರುತ್ತೆ ನಾಳೆಯಿಂದ. ನಾಳೆಯಿಂದ ಪ್ರತಿದಿನ. ಅದೇ 13ನೇ ಅಂದ್ರೆ ನಾವು ಇವಾಗ ನೆನ್ನೆ ಪ್ಲಾನ್ ಮಾಡಿದ್ವಿ. ನೆನ್ನೆ ಔಟ್ ಆಫ್ ಸ್ಟೇಷನ್ ಹುಬ್ಳಿ ಹೋಗಿದ್ದೆ, ಅಲ್ಲೊಂದು ಪೂಜೆ ಮಾಡಿಸಿದೀವಿ. ಸೊ ಈಗ ನಾಳೆಯಿಂದ ನಾವು ಬೆಂಗಳೂರಲ್ಲಿ ಪ್ಲಾನ್ ಮಾಡ್ಕೊಂಡಿದೀವಿ. ಬೆಂಗಳೂರಲ್ಲಿ ಪ್ರತಿ ಏರಿಯಾದಲ್ಲೂ ಒಂದೊಂದು ದೇವಸ್ಥಾನಕ್ಕೆ ವಿಸಿಟ್ ಮಾಡ್ತೀವಿ ನಾಳೆಯಿಂದ. ಇನ್ನಷ್ಟು ಹೆಚ್ಚಿನ ಮಾಹಿತಿಗಾಗಿ ಫಾಲೋ ಮಾಡಿ ಬ್ರಿಗೇಡ್ ನ್ಯೂಸ್ ಕನ್ನಡ.